ಹೇಳಿದ್ನಲ್ರಿ, ಡೆಲ್ಲಿ ಬ್ಲಾಸ್ಟು ನೋಡಿ. ನಾನಿವತ್ತು ಡೆಕ್ಕನ್ ಹೆರಾಲ್ಡಲ್ಲಿ ಓದಿದೆ ಯಾವಾಗ ಹಿಂದೆ ಎಲ್ಲ ಬ್ಲಾಸ್ಟ್ಗಳಾಗಿದ್ದಾವೆ ಅಂತೇಳಿ. ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇಂದಲಿಂದ 2006ರಿಂದನೂ ಕೂಡ ನಡೀತಾನೆ ಬಂದಿದ್ದಾವೆ. ಕೆಲವು ಬಾರಿ ಜಾಸ್ತಿ ಜನ ಸತ್ತೋಗಿದ್ದಾರೆ, ಕೆಲವು ಬಾರಿ 2 ಜನ 3 ಜನ ಸತ್ತಿದ್ದಾರೆ. ಈಗೆಲ್ಲ ಆಗಿದೆ. ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಸಿಸ್ಟಮೆಟಿಕ್ ವೇ ಆಫ್ ಸ್ಯಾಬಟೇಜ್ ಡನ್ ಬೈ ಸಮ್ ವೆರಿ ಪವರ್ಫುಲ್ ಏಜೆನ್ಸೀಸ್. ಇದು ಇಷ್ಟೊಂದು ಇವರು ಯಾವುದು IED ಅದಕ್ಕೇನು ಹೇಳ್ತಾರೆ ಪೂರ್ತಿ ಇಂಪ್ರೊಮೈಸ್ಡ್ ಎಲೆಕ್ಟ್ರಾನಿಕ್ ಡಿಟೆಕ್ಟರೋ ಏನೋ ಸಮಥಿಂಗ್ ಆ ಥರ ಹೇಳ್ತಾರೆ, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಟರೋ ಏನೋ ಹೇಳ್ತಾರೆ IED. ಮತ್ತು ಹಾಗೆಯೇ ಬೇರೆ ಅದಕ್ಕೆ ಬೇಕಿರ್ತಕ್ಕಂಥ ಮೆಟೀರಿಯಲ್ಸ್ನೆಲ್ಲ ಒಂದೇ ದಿವಸಕ್ಕೆ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಅಮೋನಿಯಂ ನೈಟ್ರೇಟ್ ಅನ್ನೋ ಸಿಗ್ತದೆ. ಅಮೋನಿಯಂ ನೈಟ್ರೇಟ್ಗಿಂತ ಹೆಚ್ಚಾಗಿ ಬೇರೆ ಅವೆಲ್ಲ ಇವಿದಾವೆ, ಬೇರೆ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ ಅವೆಲ್ಲ ಇರ್ತವೆ. ಅವನ್ನೆಲ್ಲ ಒಂದೇ ದಿವಸಕ್ಕೆ ಯಾರೂ ಕೂಡ ಪ್ರೊಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಅದು ಪ್ರೊಕ್ಯೂರ್ಮೆಂಟ್ ಇವೆಲ್ಲ ಮಾಡಬೇಕು ಅಂದರೆ ಇಟ್ ಟೇಕ್ಸ್ ಟೈಮ್. ಅದರಿಂದ ಇದು ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಕಾನ್ಸ್ಪಿರಸಿ. ಇದು ಭಾಳ ವರ್ಷಗಳಿಂದ ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ಅದನ್ನು ಪ್ಲ್ಯಾನ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಕೆಲವೊಮ್ಮೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಹೇಳ್ಕೊಬೋದು, ಅದರಲ್ಲೇನು ತಪ್ಪೇನಾಗಲ್ಲ. ಬಟ್ ಆದಾಗ್ಯೂ ಕೂಡ ಹರಿಯಾಣದಲ್ಲಿ, ಶ್ರೀನಗರಲ್ಲಿ ಅಲ್ಲೆಲ್ಲನೂ ಕೂಡ ಸೀಸ್ ಮಾಡಿದ್ದಾರೆ. ಭಾಳ ಹ್ಯೂಜ್ ಕ್ವಾಂಟಿಟಿ ಆಫ್ ಎಕ್ಸ್ಪ್ಲೋಸಿವ್ಸ್ ಅಲ್ಲಿ ಎಲ್ಲ ಸೀಸ್ ಮಾಡಿದ್ದಾರೆ. ಆ ಸೀಸ್ ಮಾಡ್ತಕ್ಕಂಥದ್ದಕ್ಕೆ ಅದಕ್ಕೂ ಕೂಡ ಈ ಏನಿದೆ ನಮ್ಮ ಇಂಟೆಲಿಜೆನ್ಸು ಬ್ಯಾಕಪ್ನಿಂದನೇ ಅವ್ರು ಸೀಸ್ ಮಾಡೋಕ್ಕಾಗಿರೋದು. ಅಲ್ಲೆಲ್ಲ ಇಂಟೆಲಿಜೆನ್ಸ್ನವರು ಎಫೆಕ್ಟಿವ್ ಕೆಲಸ ಮಾಡಿದ್ದಾರೆ ಅಂತೇಳಿ ಅಲ್ಲೇ ಹೇಳ್ಬೋದು. ಇಲ್ಲಿ ದೆಹಲಿನಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಇಂಟೆಲಿಜೆನ್ಸ್ನವರು ಅಲ್ಲೆಲ್ಲ. ಯಾಕೆಂದರೆ ಹೆವಿ ಕ್ವಾಂಟಿಟಿ ಆಫ್ ಬ್ಲಾಸ್ಟಿಂಗ್ ಮೆಟೀರಿಯಲ್ಸ್ ಎಲ್ಲ ಅಲ್ಲಿ ಸೀಸ್ ಮಾಡಿದ್ದಾರೆ, ಹರಿಯಾಣದಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಡೆಲ್ಲಿನಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ನಾವು ಅದಕ್ಕೆ ಹೋಲಿಕೆ ಮಾಡಿದಾಗ ಇಲ್ಲಿ ನಾವು ಅಭಿಪ್ರಾಯಕ್ಕೆ ಬರ್ಬೋದು. ಚುನಾವಣೆ ಸಂದರ್ಭ ಅಂತಲ್ಲ, ನೀವು ನೋಡಿ ಹಿಂದಿನ ಬ್ಲಾಸ್ಟ್ಗಳೇನು ಮಾಡಿದ್ದಾರೆ 2006ರಿಂದ, ಅದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೇ ಆಗಿದ್ದಾವೆ. ಇವತ್ತು ಡೆಕ್ಕನ್ನಲ್ಲಿ ಡೇಟ್ಸ್ ಎಲ್ಲ ಹಾಕಿದ್ದಾರೆ. ನಾನು ನೋಡಿದಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲೇ ಬ್ಲಾಸ್ಟ್ ಆಗಿರೋದು. ಡೆಲ್ಲಿನಲ್ಲಿ ಆಗಿರೋ ಎಲ್ಲ ಬ್ಲಾಸ್ಟು ಕೂಡ ಆ ಮಂತಲ್ಲೇ ಆಗಿರೋದು. ಅದರಿಂದ ನಮ್ಮಲ್ಲಿ ಇಂಟೆಲಿಜೆನ್ಸ್ನವರು ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕಾಗಿತ್ತೇನೋ. ಈಗ ಬೇರೆ ಕಡೆ ಎಲ್ಲ ಇಂಟೆಲಿಜೆನ್ಸ್ನವರು ಹೆಚ್ಚು ಕಾರ್ಯನಿರತ ಮುಖ್ಯವಾಗಿ ಆಗಿರೋದ್ರಿಂದ ನೋಡಿ, ಅಲ್ಲಿ ಹೇಳಿದ್ನಲ್ಲ ನಾನು, ಹರಿಯಾಣದಲ್ಲಿ ಸೀಸ್ ಮಾಡಿದ್ದಾರೆ, ಶ್ರೀನಗರಲ್ಲಿ ಸೀಸ್ ಮಾಡೋದೆಲ್ಲ ಹ್ಯೂಜ್ ಕ್ವಾಂಟಿಟೀಸ್ ಆಫ್ ಎಕ್ಸ್ಪ್ಲೋಸಿವ್ಸ್ ವರ್ ಸೀಸ್ಡ್ ಇನ್ ದೋಸ್ 2 ಸ್ಟೇಟ್ಸ್. ಸೊ ಹೀಗಾಗಿ ಅದನ್ನು ನೋಡಿದಾಗ ಇಲ್ಲಿನೂ ಕೂಡ ನಮ್ಮವರು ಇಂಟೆಲಿಜೆನ್ಸ್ನವರು ಅಷ್ಟೆಲ್ಲ ಇದ್ದಾರೆ. ಅದು ಡೆಲ್ಲಿ ಕ್ಯಾಪಿಟಲ್ಲು ಅಂತ ಹೇಳಿದ್ರೆ, ಇದು ಡೆಲ್ಲಿ ಫೋರ್ಟ್ ಹತ್ರ ಇದು 2ನೇ ಬ್ಲಾಸ್ಟ್. ಇದು ಹಿಂದೆ ಒಂದು ಸರಿ ಆಗಿದೆ, ಒಂದು ಮಗು ಎಲ್ಲ ಸತ್ತೋಗಿದೆ ಹಿಂದೆ, ಭಾಳ ಹಿಂದೆ. ಇದೆಲ್ಲ ಆಗಿದೆ. ಇದು ಯಾವುದೇ ಇಟ್ ಈಸ್ ಕಂಡೆಮನಬಲ್ ಆ್ಯಕ್ಟ್ ಇದೆ, ಎಲ್ಲರೂ ಕೂಡ ಕಂಡೆಮ್ ಮಾಡ್ತಕ್ಕಂಥದ್ದು. ಮತ್ತು ಮುಂದಕ್ಕೂ ಕೂಡ ಈ ರೀತಿ ಯಾರೇ ಆಗಿರ್ತಕ್ಕಂಥವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಯಾರು ಪಾಪ ಅಮಾಯಕರು ಇದರಲ್ಲಿ ಅಸುನೀಗಿದ್ದಾರೆ ಅವ್ರಿಗೂ ಕೂಡ ಪುನರ್ವಸತಿ ಮಾಡ್ತಕ್ಕಂಥದ್ದು ಸರ್ಕಾರ ಅವರಿಗೆ ಸೂಕ್ತ ಪರಿಹಾರವನ್ನು ಕೂಡ ಕೊಡ್ತಕ್ಕಂಥದ್ದು ಆಗಬೇಕು. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.